ತಂದಾಳೆ ಯಾರಿಗೆ ಗೊತ್ತ. ಸಂಗೀತ ನೀನಾ ಮೊದ್ಲೇ ಹೇಳ್ಬೇಕಿಲ್ಲ ನಾ ಸಂಗೀತ ಅದೀನಿವ ಅಂತ ಹೇಳಿ. ನಾನು ಭಿಕ್ಷೆ ಬೇಡಕ್ ಬಂದಾರ ಅನ್ಕೊಂಡೆ. ಅವ್ರ ಮುಂಜಾನೆ ಬರ್ತಿರ್ತಾರೆ, ಅದಕ್ಕೆ ಮುಂಜಾನೆ ಕೇಳಕ್ ಬಂದಾರೇನ ಅಂತ ಅನ್ಕೊಂಡೆ ನಾನು. ಅಯ್ಯೋ ಹೊಡಿಬಿಟ್ಟಿ, ಬೇಕಂತಲೇನೆ ಹೇಳಿ ಈಗ ಗೊತ್ತಾಗಿಲ್ಲ ಅಂತ ನೋಡ. ಹೋಗ್ಲಿ ಬಿಡ ಶಾದಕ್ಕ, ನೀ ಸಂಘ ಸಾಲ ತಗೊಂಡಿದ್ದಲ್ಲ ಎಷ್ಟು ವಾರ ಕಟ್ಟಿ? ನಾ ನಿನಗೆ ಇದಕ್ಕೆ ಹೇಳ್ಬೇಕು, ನನಗೇನ್ ಸಾಲ ನೀ ಕೊಟ್ಟಿ ಏನ? ನನಗೆ ಯಾಕೆ ಹೇಳ್ಬೇಕಂತಿ? ನಾನು ಸಂಘನೆ ರೊಕ್ಕ ತುಂಬಿನಿ, ಗೊತ್ತದಿಲ್ಲ ನನಗೆ. ಅದಕ್ಕೆ ನಾ ಏನ್ ಮಾಡ್ಬೇಕು ಹೇಳ? ನನಗೆ ಯಾರು ರೊಕ್ಕ ಕೊಟ್ಟಾರ ಅವ್ರ ಬಂದು ತುಂಬ ಬಂದಿನಿ, ನೀ ಯಾರು ನನಗೆ ಕೇಳಾಕ? ಅದೆಲ್ಲ ಹೊಡಿಬಿಟ್ಟಿ, ನೀ ಯಾರು ನನಗೆ ಕೇಳಾಕಂತೀಯಲ್ಲ? ರೊಕ್ಕ ಸಾಲ ತಗೊಳ್ಳುವಾಗ ಏ ಸಂಗೀತ ನಿಮ್ ಗುಂಪಿನ ನನಗೂ ಸಾಲ ಕೊಡುತ್ತ ಅಂತ ಹೇಳಿ ನನ್ನ ಹಿಂದೆ ನಾಯಿ ಹೆಂಗಲಾಕತ್ತಿದ್ದಿ ಏನೋ ಪಾಪ ಅಂತ ಹೇಳಿ ಸಾಲ ಕೊಡ್ಸಿದ್ರೆ ನನಗ ಹಿಂಗಂತಿ? ಮಂಜವ್ವ ನೀ ಕೂಡಿ ಎಲ್ಲ ರೊಕ್ಕ ಮುಳುಗ್ಸಾತಿರಿ, ಏನು ಲೆಕ್ಕನ ಹೇಳವಲ್ರಿ. ಏನ ಸಂಗೀತ ಜೋರಾಗ ಜಗಳ ಮಾಡಾತಿರಿ? ಹೊಟ್ಟಿ ಮಗಳ ಬಿಡ್ಡ ಬೇಡ ಉಳ್ಳ ಅಂತ ಹೇಳಿ ಜಗಳ ಮಾಡಾತಿರೇನ? ಮಾಡ್ರಿ ನನಗೂ ಏನು ಮಾಡಕ್ ಕೆಲಸನೂ ಇಲ್ಲ, ಟೈಮ್ ಪಾಸ್ ಆಗವಲ್ತ. ಮಾಡ್ರಿ ನಿಮ್ ಜಗಳಾರ ನೋಡ್ತೀನಿ. ಏ ಕವಿತಾ ಹೆಂಗ ಮಾತಾಡ್ತೀಯಲ್ಲ ನೀನು? ನಂದೇ ಸಂಗೀತ ನನಗಾಗೈತಿ, ನಗಚಾಟಿ ಮಾಡ್ತೀಯಲ್ಲ ನೀನು. ಅಯ್ಯ ನಾವಲ್ಯವ್ವ ಅಂತ ಸಂಗಟ ಏನಾಗೈತೆ ನಿನಗ? ಅಲ್ಲ ಕವಿತಾ, ನಮ್ಮ ಸಂಘನ್ಯಾಗ ಈಕಿ ಶಾರದಕ್ಕಾಗ ಸಾಲ ಕೊಡಿಸಿದ್ದೆ. ನನಗ ಗೊತ್ತಿಲ್ಲಾರ್ದಂಗ ಬಡ್ಡಿ ವ್ಯವಹಾರ ಮಾಡತ್ತಾರ ಇವ್ರು. 1 ರೂಪಾಯಿನ ಲೆಕ್ಕ ಹೇಳತ್ತಿಲ್ಲ ಈಗ ಶಾರದಕ್ಕ ಮಂಜಾವ ಕೂಡಿ. ಶಾರದಕ್ಕ ಪಾಪ ಹಂಗೆಲ್ಲ ಮಾಡಬಾರ್ದು, ಬಿಡಾಕ್ ಹೋಗ್ಬೇಡ ನೀನ, ವಸೂಲಿ ಮಾಡುತ್ತನ ಬಿಡಾಕ್ ಹೋಗ್ಬೇಡ ನೀನು ಪಾಪ ಮಾವನ್ ಪ್ಯಾಂಟ ಗಂಡನ್ ಪ್ಯಾಂಟ ಅತ್ತಿ ಸಕ್ರಿ ಡಬ್ಬ್ಯಾಗೆಲ್ಲ ರೊಕ್ಕ ತುಡುಗ್ ಮಾಡಿ ಪಾಪ ಸಂಘ ತುಂಬಿರ್ತಿ. ನಿನಗ್ ಹಿಂಗ ಮಾಡಿದ್ರ ನೀ ಬಿಡ್ತಿ? ಹೂನ ಕವಿತಾ, ನನಗೆ ಹೆಂಗಾಗಬಾರ್ದು? ನನ್ನ ಹೊಟ್ಯಾಗ ಖಾರ ಕಲಿಸ್ದಂಗ ಆಗಕತ್ತದ ಇವ್ರಿಬ್ರು ನೋಡಿರ ಈಗ. ನೋಡ ಸಂಗೀತ, ನನ್ನ ಮನಿ ಬಾಗಿಲಕ್ಕೆ ಬಂದು ಬಾಯಿ ಮಾಡ್ಬೇಡ ನಾಯಿ ಹಂಗ. ನನ್ನ ಮನಿ ಮುಂದೆ ಹಿಂಗೆಲ್ಲ ಬಾಯಿ ಮಾಡಿದ್ರೆ ಆಗಿ ಬರುದಿಲ್ಲ ನನಗ. ಏನೇ ಇದ್ರು ಅಲ್ಲೇ ಮಂಜವನ್ ಕೇಳ, ನನ್ನದಕ್ಕೆ ಯಾಕೆ ಬಂದ್ ಏನಿನ? ಏನ ನನಗ ಬಾಯಿ ಮಾಡ್ಬೇಡ ನಾಯಿ ಹಂಗಂತಿ? ತಗೊಳ್ಳೋ ಮುಂದೆ ಎಷ್ಟು ಚಂದ ಬಂದಿದ್ದಲ್ಲ, ತಗೊಳಾಗಿದ್ದಿದ್ ಹದ ಈಗಿಲ್ಲೇನ? ಏನಾರ ಆಗ್ಲಿ ಇವತ್ತ ಒಂದ ತೀರ್ಮಾನ ಆಗಬೇಕ. ಎರಡ್ರಾಗ ಒಂದ್ ಆಗಬೇಕ. ಅದು ಆಗುತ್ತನ ಈಕಿ ಮನಿ ಮುಂದ ಕೂಡಿನ ಈಕಿಂದರ ಆಗಬೇಕಾ ಇಲ್ಲ ಆಕಿ ಮಂಜ ಮುಂದರ ಆಗ್ಬೇಕ. ಹೌದು ಕವಿತಾ, ನೀ ಹೇಳುದು ಕರೆನೇ ಅದ, ನಾ ಇಲ್ಲೇ ಕುಂದಿರ್ತೀನಿ. ಏ ಅಕ್ಕಿ ಶಾರದವ್ವ ಸುಮ್ ಕೂತ್ರ ಅಂಜುದಿಲ್ಲ, ಬಾಯಿ ಮಾಡ ಜೋರಾಗ ಬಾಯಿ ಮಾಡ ಮಂದಿ ಕುಡಸ. ಅಂದ್ರ ಅಟ್ಟ ಅಂಜತಾಳಕಿ, ಅಂದ್ರ ಅಟ್ಟ ಲೆಕ್ಕ ಹೇಳ್ತಾಳಕಿ ನಿನಗ. ಅಯ್ಯೋ ದೇವ್ರೇ, ನನಗೆ ಅನ್ಯಾಯ ಆಯ್ತು, ನನಗೆ ನ್ಯಾಯ ಕೊಡಿಸೋರು ಯಾರು ಇಲ್ಲೇನೆ ಈ ಊರಾಗ. ಶಾರದವ್ವ ಮಂಜವ್ವ ಕೂಡಿ ನನಗೆ ಮೋಸ ಮಾಡಿರ ಅವ್ರಿಗೆ ಹಂಗ ಸುಮ್ಮನೆ ಬಿಡ್ತೀಯನ ದೇವ್ರೇ? ನಾ ಎಟ್ಟು ನಂಬಿದ್ದೆ ಯವ್ವ ಇವ್ರಿಗೆ, ನನ್ನ ಬಾಯಾಗ ಮಣ್ಣು ಹಾಕಿರಲ್ಲ ಇವ್ರು. ಯಾರ ನನ್ನ ನ್ಯಾಯ ಕೊಡಿಸ್ರಿ, ನನ್ನ ರೊಕ್ಕ ನನಗೆ ಬರಂಗ ಮಾಡ್ರಿ, ನಾನು ನನ್ನ ಮಾವ ನನ್ನ ಗಂಡ ನಮ್ಮ ಅತ್ತಿ ರೊಕ್ಕ ಎಲ್ಲ ತುಡುಗು ಮಾಡಿ ಸಂಘ ಕಟ್ಟಿದ್ದೆ. ನನ್ನ ಮನ್ಯಾಗ ಚಾಪಡಿ ಸಕ್ರಿ ಖಾಲಿ ಆಗತ್ತದಂತ ಹೇಳಿ ಕವಿತಾನ ಮನೆಗೆ ಹೋಗಿ ಚಾ ಕುಡಿದು ಬಂದದ ರೊಕ್ಕ ಉಳಿಸಿ ಸಂಘ ಕಟ್ಟಿದ್ದೆ. 1 ರೂಪಾಯಿನೂ ಖರ್ಚು ಮಾಡ್ಲಾರ್ದ ಕೂಡಿಟ್ಟಿದ್ದೆ ಯವ್ವ ನಾ ರೊಕ್ಕನ. ಏ ಸಂಗೀತ, ಏನ್ ಹಾಡ ಹಾಡ್ಕೊಂಡು ಹೇಳಕತ್ತಿಯಲ್ಲ? ಊನಾಗಿನ ಮಂದೆಲ್ಲ ನಮ್ಮನ್ನ ನೋಡಾತಾರ ಗಪ್ಪಾಗ. ಏ ಕವಿತಾ ನೀರ ಹೇಳ ಯವ್ವ ಈಕಿಗೆ. ಅಯ್ಯೋ ಶಾರದಕ್ಕ, ನಾ ಏನ್ ಹೇಳಿ? ನೀ ಹೇಳ ಮತ್ತಕಿ ಲೆಕ್ಕ. ಶಾರದವ್ವ ನೀ ಲೆಕ್ಕ ಹೇಳು ಮಟ ನಾ ಎದ್ದು ಹೋಗುದಿಲ್ಲ ಬಾಗಲ್ದಾಗಿಂದ, ಅದೇನ್ ಬೆಕ್ಕನಾಗ್ಲಿ ಇವತ್ತು. ಎದ್ದು ಹೋಗುದು ಅಷ್ಟೇ ಅಲ್ಲ, ನಾ ಇಲ್ಲೇ ಕುಂತು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳ, ಅನ್ನ ನೀರ ಏನು ಮುಟ್ಟುದಿಲ್ಲ ಅಂತ ಹೇಳ. ಅದೇನಾರ ಆಗ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ನನ್ನ ಜೀವ ಹೋದ್ರೆ ಚಿಂತಿಲ್ಲ. ಅಯ್ಯ ಸಂಗೀತ, ನಾಳೆ ಟಿವಿ ಪೇಪರ್ದಾಗ ನಿನ್ ಹೆಸರು ಬರ್ತದ, ಸಂಘದ ರೊಕ್ಕಕ್ಕಾಗಿ ಪ್ರಾಣ ಬಿಟ್ಟ ಸಂಗೀತ ಅಂತ ಹೇಳಿ. ಹಂಗ ಪೇಪರ್ದಾಗ ಟಿವಿಯಾಗ ನಿನ್ನ ಫೋಟೋನು ಹಾಕತಾರ. ಮೊದ್ಲಾರ ಹೇಳ್ಬಾರ್ದೇನ? ಚಲೋ ಸೀರೆ ಉಟ್ಕೊಂಡು ಕೊಳ್ಳಾಗಿನೂ ಹಾಕೊಂಡು ಬರ್ತಿದ್ದೆ ನಾನು. ನಿನ್ನ ಬಾಜು ನಿಂತು ಫೋಟೋ ತಕ್ಕೋತಿದ್ದೆ ನಾನು. ನೀ ಏನ ಜಗಳ ಬಗೆಹರಿಸಂದ್ರೆ ಏನಾಯಿ ಟೂರಿ ಬೆಂಕಿ ತುಪ್ಪ ಶುರುವಾತಿಲ್ಲ ನೀನ? ಶಾರದಕ್ಕ ಸುಮ್ಮಿರ, ನಿನಗೆ ಗೊತ್ತಾಗೋದಿಲ್ಲ. ನನಗೊಂದು ಆಸೆ ಐತಿ ಟಿವಿ ಪೇಪರ್ದಾಗ ಬರ್ಬೇಕಂತ ಹೇಳಿ. ಹೆಂಗಿದ್ರು ಸಂಗೀತ ಅನ್ಸಲಂದ್ರೆ ಪೇಪರ್ದಾಗ ಬರ್ತೀನಿಲ್ಲ ನಾನು. ಸುಮ್ಮಿರ ಆಕಿ ಮಾಡ್ಲಿ. ಅಯ್ಯೋ ದೇವ್ರಿ, ನನ್ನ ರೊಕ್ಕ ಎಲ್ಲ ಈಕಿ ಶಾರದವ್ನ ಹೆಣಕ್ ಹಾಕಿದ್ಯಾ ಅಲ್ಲ ದೇವ್ರಿ. ನಾ ಬಡ್ಡಿ ಆಸೆ ಕೈ ರೊಕ್ಕ ಕೊಟ್ರೆ ಈಕಿ ನನಗ ಮೋಸ ಮಾಡಿದ್ಲಲ್ಲ. ಶಿವಪ್ಪ ಎಲ್ಲದಿಯಪ್ಪ, ನೀರ 3ನೇ ಕಣ್ಣ ತೆಗೆದು ನೋಡು ಏನಾಗಕತ್ತೈತಂತ ಹೇಳಿ. ನನ್ನ ರೊಕ್ಕ ಎಲ್ಲ ನಿಂಗೆ ನೀರು ಕುಡಿದು ಯವ್ವ ಈಕಿ. ಯಾವ ಶಿವಪ್ಪ ಹೇಳತ್ತೀಯಲ್ಲ ನೀನು? ಅಲ್ಲಿ ಚಾ ಅಂಗಡಿ ಶಿವಪ್ಪದಾನಲ್ಲ ಅವನಿಗೆ ಹೇಳಕತ್ತೀಯನ? ಅವ ಯಾಕೆ ಇಲ್ಲಿ ಬರ್ತಾನ? ಅಯ್ಯ ಕವಿತಾ, ನಾ ಯಾಕೆ ಅವನಿಗೆ ಹೇಳಿ? ನಾ ಹೇಳಕತ್ತಿದ್ದು ದೇವ್ರ ಶಿವಪ್ಪಗ. ಹೋ ಪಾರ್ವತಿ ಗಂಡ ಶಿವಪ್ಪ. ಇವನೇ ಅನ್ಕೊಂಡೆ ತಗೋ, ತಪ್ಪಾಯ್ತವ. ನೀನು ತೊಂದರೆ ಮಾಡಿದ್ದಕ್ಕ ಮುಂದುವರ್ಸ. ಅಳು. ಮೊನ್ನೆರ ಬಂಗಾರ ಅಂಗಡಿಗೆ ಹೋಗಿ ಕೊಳ್ಳಾಗಿದ್ದು ನೋಡಿ ಹೇಳಿಟ್ಟು ಬಂದಿದ್ದೆ ಯವ್ವ ನಾನ. ಸಂಘದ ರೊಕ್ಕ ಬರನ ತೋತಿನಂತ ಹೇಳಿ ಏನು ಮಾಡ್ಲಿ, ನನ್ನ ಕೊಳ್ಳಾಗಿದ್ದು ಹೋಯ್ತಲ್ಲ ದೇವ್ರೇ. ಈ ಸಂಗೀತ ಸುಮ್ಮಾಗ ನೀ ಏನ ಸುಮ್ಮಾಗ
ಆಗ್ತಿ ಅಂತ ಜೋರಾಗ ಮಾಡತ್ತಿಲ್ಲ ಬಾಯಿ. ಏ ಸುಮೀರ ಶಾರದಕ್ಕ, ಯಾವಾಗ ಹೋಗಿದ್ದೆಲೆ ಬಂಗಾರ ಅಂಗಡಿ ನಾನು ಬಿಟ್ಟೆ? ಯಾವ್ದು ಕೊಳ್ಳಾಗಿದ್ದು ನೋಡಿಟ್ಟು ಬಂದಿ? ನನಗೆ ಹೇಳೇ ಇಲ್ಲ. ನನಗೆ ಹೇಳಿದ್ರೆ ನಾ ಏನು ತೋಂಡ ಬಿಡ್ತಿದ್ದೇನೆ? ಒಬ್ಬಾಗಿನೇ ನೋಡಿಟ್ಟು ಬಂದಿಯಲ್ಲ ನೀನು. ಇನ್ನೊಮ್ಮೆ ಹೋಗಾಗ ನನ್ನೂ ಕರಿ, ನಾನು ಬರ್ತೀನಿ, ಇಬ್ರು ಕೂಡಿ ಹೋಗುಮ. ಈಕಿ ಏನು ಕವಿತಾ ಜಗಳ ಮುಗ್ಸಾಕ್ ಬಂದಿಲ್ಲ, ಇನ್ನಾಯ್ತು ಹಚ್ಚಾಕ್ ಬಂದಾಳಿಕಿ. ಅಯ್ಯ, ನಾನು ನಿಮ್ಮಿಬ್ರು ಜಗಳ ಬಿಡಿಸ್ತೀನಂತ ಮಾಡಿ ನನಗೇನು ಹುಚ್ಚಿಗೆ ಹಿಡ್ದೈತೆ ನಿಮ್ಮ ಜಗಳ ಬಿಡ್ಸಾಕ? ಮೊನ್ನೆ ಬಡ್ಡಿ ರೊಕ್ಕ ಬಿಡೋತ್ತಂದ್ರೆ ಬಿಟ್ಟೆ ನೀನು. ನಾ ಯಾಕೆ ಈಗ ನಿಮ್ಮ ಜಗಳ ಬಿಡಿಸ್ಲಿ? ಇನ್ನಾಯ್ತು ಹಚ್ಚಿಡ್ತೀನಿ. ನಾ ಬಿಡ್ತೀನಿ ಈಗ, ಮಾಡ್ತೀನಿ ಬಾ ನಿನಗ. ಈ ಕವಿತಾ ಏನಾರ ಮರ್ತಾಳಂತ ಮಾಡಿ ಏನ? ಚಾನ್ಸ ಇಲ್ಲ. ಸೇಡ್ ಅಂದ್ರೆ ಸೇಡೆ, ಕವಿತಾನ್ ಸೇಡೆ. ಅಯ್ಯೋ ದೇವ್ರಿ, ಈ ಊರಾಗ ನನ್ನ ನ್ಯಾಯ ಕೊಡಿಸೋರು ಯಾರು ಇಲ್ಲೇನ ದೇವ್ರಿ? ನನ್ನ ರೊಕ್ಕಕ್ಕೆ ಮೋಸ ಆಗೈತ್ಯೋ ದೇವ್ರಿ. ಏನ ಈಕೆ ಶಾರದಾವ ಎಟ್ಟು ಬಾಯಿ ಮಾಡಕತ್ರ ಲೆಕ್ಕನ ಬಾಯಿ ಬಿಡವಳಲ್ಲ. ನನಗಂತೂ ಸಾಕಾಗೈತವ. ನಾ ಈಕೆ ಮನೆ ಬರೋ ಉಸಿರದಾಗ ಏನು ತಿನ್ಲಾರ್ದ ಬಂದೀನಿ. ಒಟ್ಟು ಹಸದೈತಿ ಈಗ. ಯವ್ವ ನನಗಾಗೋದಿಲ್ಲ ಯವ್ವ, ಎದ್ದು ಬಿಡ್ತೀನಿ. ನಡಿ ಆಕೆಗೆ ಮಂಜ ಹೋಗಿ ಏನಾರ ಕೇಳೋಣಂತ. ತಡೀಲಿ, ಈಗರ ಹೆದ್ರಾಳಕಿ. ನೀ ಎದ್ದಂದ್ರಾಕಿ ಭಾಳ ಖುಷಿ ಆಕೈತಿ ನೋಡ. ಈಕಿ ಏನು ಸಂಗೀತ ಬಂದು ಬಾಯಿ ಮಾಡ್ತಾಳ ಮತ್ತೆ ಹೋಗ್ಬಿಡ್ತಾಳೆ ಸುಮ್ಮಾಗಿ ಅಂತ ತಿಳ್ಕೊತಾಳಕಿ. ನಿನ್ನ ರೊಕ್ಕ ನಿನಗೆ ಬೇಕಿಲ್ಲ, ಆ ರೊಕ್ಕ ಕೂಡ್ಸಾಕ ನೀ ಎಷ್ಟು ಕಷ್ಟಪಟ್ಟು ನೆನಪು ಮಾಡ್ಕೋ. ಹಂಗಂತಿ ಕವಿತಾ? ಹೂನ ಕುಂದಿರೆ, ಇನ್ನೊಂದಿಟ್ಟು ಬಾಯಿ ಮಾಡ. ನಿನಗೆ ಏನಾರ ಆದ್ರೆ ನಾ ನೋಡ್ಕೋತೀನಿ ತಗೋ. ನಿನ್ನ ತಲೆ ತಿರುಗಿ ಬಿದ್ರೆ ನಾ ಕರ್ಕೊಂಡು ಹೋಗ್ತೀನಿ ಏನ? ಆಯ್ತು ಕವಿತಾ, ನಿನ್ನೆ ನಂಬಿ ಮಾಡತ್ತೀನಿ ನಾ ಈ ಜಗಳ. ಏ ಮಾಡಲೇ, ನಾ ಅದೇನಂತ ನಂಬಿದವ್ರದ್ದು ಎಂದೂ ಕೈ ಬಿಟ್ಟಿಲಿ ಕವಿತಾ. ಅಯ್ಯ ನನಗೆ ಮೋಸ ಆಗೈತೆ. ಯಾರನ ನನ್ನ ನ್ಯಾಯ ಕೊಡಿಸಿ ರೊಕ್ಕ ಕೊಡಿಸ್ರಿ. ಈ ಶಾರದವನು ಬಿಡಬೇಡ್ರಿ. ಈ ಶಾರದವನು ಜೈಲಿ ಕಳಿಸುತ್ತಾನ, ನಾ ಅಂತರೂ ಬಿಡುದಿಲ್ಲ. ನನ್ನ ರೊಕ್ಕಕ್ಕ ಮೋಸ ಮಾಡ್ಯಾಳಿಕಿ ಶಾರದವ್ವ. ಈಗ ಸಂಗೀತ ಹಾಡು ಹಾಡ್ಕೊಂಡು ಹೇಳಕತ್ತಾಳಲ್ಲ, ಎಷ್ಟು ಹೇಳಿರು ಗಪ್ಪ ಆಗವಳು. ಒಂದು ಹಿಡಿದ್ಲಂದ್ರೆ ಹೆಂಗ ನೋಡಾಯುವ ಈಕಿ ಸಾಂಗಿ. ನಾ ಅಂತೂ ಎಲ್ಲ ರೊಕ್ಕ ಕೊಟ್ಟಿನಿ ಆಕಿ ಮಂಜವನ ಕೈಯಾಗ. ಆಕಿನ ಕಡೆನೆ ಕರ್ಕೊಂಡು ಹೋಗ್ಬಿಡ್ತೀನಿ ಕಿನ. ನೋಡ, ನಾರ ಎಲ್ಲ ರೊಕ್ಕ ಕೊಟ್ಟಿನಿ. ಆಕಿ ಮಂಜವ್ವ ನನಗೆ 1,000 ರೂಪಾಯಿ ಕೊಡ್ತೀನಿ ಅಂದ್ಲ. ಅದಕ್ಕೆ ನಾನು ನಿಮಗೆ ಹೇಳಕ್ ಹೋಗಿಲ್ಲ. ಇದು ಆಕಿ ಮಂಜವ್ವನ ಕೆಲಸನ? ನಡಿ ಹಂಗಾರ ಆಕಿ ಮುಂದೆ ಹೇಳಿ. ಆಯ್ತು ನಡಿ, ಆಕಿ ಮುಂದೆ ಹೇಳ್ತೀನಿ. ನನಗೆ ಎದಕ್ ಬೇಕಾ ಯವ್ವ ನಿಮ್ ರೊಕ್ಕ? ಬಾ ಬಾ ಹೋಗುಣ ಬಾ. ಅಕ್ಕಿನ ಮಾತ್ರ ಬಿಡುದಿಲ್ಲ ಇವತ್ತು. ನಡಿ ಹೋಗೋಣ. ಅಯ್ಯ, ಎಷ್ಟು ಜಲ್ದಿ ಜಗಳ ಮುಗೀತ ಯವ್ವ. ಲೈಟ್ ಅಂತ ಹೋಗಿದ್ದು, ಟಿವಿನೂ ಇದ್ದಿದ್ದಿಲ್ಲ. ಇವ್ರ ಜಗಳಾರ ನೋಡಾಕ ಚಂದ ಅನ್ಸಕತ್ತಿತ್ತು. ಇದೇನಿದೆ ಜಲ್ದಿನ ಮುಗೀತಲ್ಲ. ಲೈಟ್ ಬಂದವ ಏನು ಮಾಡ್ಯಾವ, ಹೋಗಿ ಟಿವಿ ನೋಡಿದ್ರಾಯ್ತು. ನೋಡಿದ್ರಲ್ಲ, ಈ ಕತೆ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ, ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡಾಕತ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.